ಹಾಯ್ ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗದಿಂದ KAS ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 6 ವರ್ಷಗಳ ನಂತರ ಈಗ ಕರ್ನಾಟಕ ಲೋಕಸೇವಾ ಆಯೋಗದಿಂದ KAS ಹುದ್ದೆಗಳ ಭರ್ತಿಗೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ಇದು ಈಗ ಅಪ್ಲೈ ಮಾಡೋದು ತುಂಬ ಅವಶ್ಯಕತೆ ಆಗಿರುತ್ತೆ. ಸೊ ಈಗ ಕಾದಿದ್ದಾರೆ ಅಂದಮೇಲೆ ಮತ್ತೆ ಇನ್ನು ಕಾಲ್ ಆಗೋದು ಇನ್ನೂ 6 ವರ್ಷ ಬಿಟ್ಟೆ ಆಗ್ಬೋದು. ಸೊ ಯಾರ್ಯಾರು KAS ಹುದ್ದೆಗೋಸ್ಕರ ಕಾಯ್ತಾ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿದ್ರು ಇದು ಸದುಪಯೋಗ ಪಡಿಸ್ಕೋಬೇಕು. ಸೊ ಕರ್ನಾಟಕ ಲೋಕಸೇವಾ ಆಯೋಗ KPSCಯಿಂದ KAS ಹುದ್ದೆಗಳ ರಿಕ್ರೂಟ್ಮೆಂಟ್ 2024 ಗ್ರೂಪ್ A ಮತ್ತು ಗ್ರೂಪ್ B 2 ಟೈಪ್ ಹುದ್ದೆಗಳ ಅರ್ಜಿ ಆಹ್ವಾನಿಸಲಾಗಿದೆ. ಹೈದರಾಬಾದ್, ಕರ್ನಾಟಕ ಹಾಗೂ ಉಳಿಕೆ ವೃಂದದ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಒಟ್ಟು 384 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 384. ಇದಕ್ಕೆ non-HK ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಪ್ಲಸ್ ಹೈದರಾಬಾದ್ ಕರ್ನಾಟಕ 2 ಸೇರಿ ಸುಮಾರು 6 ವರ್ಷ, ನಾನು ಹೇಳಿದಂತೆ ಸುಮಾರು 6 ವರ್ಷಗಳ ನಂತರ ಈ ನೇಮಕಾತಿ ಪ್ರಕ್ರಿಯೆ ಈಗ ನಡೀತಾ ಇದೆ. 2024 ಮಾರ್ಚ್ 4ರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಚಾಲನೆ ನೀಡಲಾಗಿದ್ದು ಏಪ್ರಿಲ್ 3ರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಸದ್ಯ ಪೂರ್ವಭಾವಿ ಪರೀಕ್ಷೆ ತಾತ್ಕಾಲಿಕವಾಗಿ ಪ್ರಕಟ ಮಾಡಲಾಗಿದ್ದು ಮೇ 5ರಂದು ಪರೀಕ್ಷೆ ನಡೆಯಲಿದೆ. ಈ ಬಾರಿ ಮಾತ್ರ ವಯೋಮಿತಿಯಲ್ಲಿ 3 ವರ್ಷ ಹೆಚ್ಚಳ ಮಾಡಲಾಗಿದ್ದು ಕನಿಷ್ಠ 21 ವರ್ಷವಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ, OBC ಅಭ್ಯರ್ಥಿಗಳಿಗೆ ಗರಿಷ್ಠ 41 ವರ್ಷ, SC/ST ಅಭ್ಯರ್ಥಿಗಳಿಗೆ 1ರಿಂದ 43 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡಲು ಸ್ಟಾರ್ಟ್ ಆಗಿರೋದು ಮಾರ್ಚ್ 4ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೂ ಅದು ಆ್ಯಕ್ಟಿವ್ ಆಗಿಲ್ಲ. ಆ್ಯಕ್ಟಿವ್ ಆದಮೇಲೆ ನಾನು ನಿಮಗೆ ಚಾನಲಲ್ಲೇ ತಿಳಿಸ್ತೀನಿ. ಮತ್ತು ಅದು ಎಂಡ್ ಆಗೋದು ಏಪ್ರಿಲ್ 3. ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕು. ಸೊ ನಿಯರ್ಲಿ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ತಾತ್ಕಾಲಿಕ ಎಕ್ಸಾಮ್ ಡೇಟ್ ಯಾವಾಗ ನಡೆಯುತ್ತೆ ಅಂದ್ಬಿಟ್ಟು ಮೇ 5 ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟು ಆಗಲೇ ನಾವು ಎಕ್ಸಾಮ್ ಬರಿತೀವಿ ಅಂದ್ಬಿಟ್ಟು ನೀವು ಪ್ರಿಪೇರ್ ಆಗಿರಬೇಕು ಅಷ್ಟೊತ್ತಿಗೆ. ಮತ್ತು ಕನಿಷ್ಠ 21 ವರ್ಷ ಜನರಲ್ ಮೆರಿಟ್ ಆಗಿದ್ದರೆ ಎಲ್ಲ ಇದರಲ್ಲೂ 21 ವರ್ಷ ದಾಟಿದ್ರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ. 25 ವರ್ಷದಿಂದ 38 ವರ್ಷದ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇದನ್ನ ಕೊಟ್ಟಿದ್ದಾರೆ. ಮತ್ತು OBC ಅಭ್ಯರ್ಥಿಗಳು 21ರಿಂದ 41 ವರ್ಷಗಳ ಕಾಲ ಆ ರೇಂಜಲ್ಲಿ ಬಂದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಮತ್ತು SC/ST ಅಭ್ಯರ್ಥಿಗಳಿಗೆ 43ವರೆಗೆ ಕೂಡ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗವು ಇದೀಗ 384 ಗೆಜೆಟೆಡ್ ಪ್ರೊಫೆಸರ್ 2023-2024ನೇ ಸಾಲಿನ ಹುದ್ದೆಗಳ ಭರ್ತಿ ಮಾಡಲು ನೇರ ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ಅಧಿಸೂಚಿಸಿದೆ. 159 ಗ್ರೂಪ್ A ಹುದ್ದೆ, 225 ಗ್ರೂಪ್ B ಹುದ್ದೆ, ಟೋಟಲ್ 384 ಹುದ್ದೆಗಳಿವೆ. ಈ ಹುದ್ದೆಯಲ್ಲಿ ಆಸಕ್ತಿ ಇರುವವರು ಕೆಳಗಿನ ಮಾಹಿತಿ ತಿಳಿದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಟೋಟಲ್ ಇರೋ 384 ಹುದ್ದೆಯಲ್ಲಿ ಗ್ರೂಪ್ A ಹುದ್ದೆ 159 ಗ್ರೂಪ್ A ಹುದ್ದೆ ಇರುತ್ತೆ ಮತ್ತು 225 ಗ್ರೂಪ್ B ಹುದ್ದೆ ಇರುತ್ತೆ. ಆಬ್ವಿಯಸ್ಲಿ ಗ್ರೂಪ್ A ಹುದ್ದೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಗ್ರೂಪ್ B ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ಎರಡರಲ್ಲಿ ಯಾವುದಾದ್ರು ಒಂದು ತೊಗೊಂಡ್ರು ಕೂಡ ಸೆಟಲ್ ಆಗದಂಗೆ ಲೈಫ್. ಸೊ ಬೆಸ್ಟ್ ಹುದ್ದೆ. ಮತ್ತು ಈಗ ಕಾಲ್ ಮಾಡೋದು ಲೇಟ್ ಆಗುತ್ತೆ, ಇನ್ನೂ 6 ವರ್ಷಗಳು ಕಾಯಬೇಕಾಗುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿಬಿಡಿ. ನೇಮಕಾತಿ ಪ್ರಾಧಿಕಾರ ಕರ್ನಾಟಕ ಲೋಕಸೇವಾ ಆಯೋಗ KPSC. ಸೊ ಹುದ್ದೆ ಹೆಸರು KAS ಹುದ್ದೆ. ಟೋಟಲ್ ಹುದ್ದೆಗಳ ಸಂಖ್ಯೆ 384. ಗ್ರೂಪ್ A ಹುದ್ದೆ 159, ಗ್ರೂಪ್ B ಹುದ್ದೆ 225. KPSC KAS ಹುದ್ದೆಗಳ ವಿದ್ಯಾರ್ಹತೆ ಏನೇನು ಅಂದರೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನದ ವಿದ್ಯಾರ್ಹತೆಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು. ನಿಮ್ಮದು ಯಾವುದಾರೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಯಾವುದಾದ್ರೂ ಒಂದು ಪದವಿ ಕಂಪ್ಲೀಟ್ ಆಗಿರಲೇಬೇಕು. ಮೇಲ್ಕಂಡ ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದಲ್ಲಿ ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕರಾಗಿ ಅರ್ಹರಾಗುವುದರಲ್ಲಿ ಆದರೆ ಆ ಪರೀಕ್ಷೆ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಅಂದರೆ ಫೈನಲ್ ಇಯರಲ್ಲಿದ್ದವರು ಕೂಡ ಕಾಲೇಜ್ ಕಡೆಯಿಂದ ಯಾವುದಾದ್ರು ಒಂದು ಲೆಟರ್ ತಗೊಂಡು ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಈ ಎಕ್ಸಾಮ್ ಬರೆಯೋಕ್ಕೆ ಅರ್ಹತೆಯನ್ನು ಪಡೆದಿರ್ಬೋದು. ಅಂದರೆ ಫೈನಲ್ ಇಯರ್ಸ್ ಅವರು ಇನ್ನೂ 6 ವರ್ಷ ಕಾಯಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಸೊ ಫೈನಲ್ ಇಯರ್ ಅವರು ಕೂಡ
ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದಾದ್ರೆ ಡಿಗ್ರಿದು ಫೈನಲ್ ಇಯರ್ ಇರ್ತಾರೆ ಅಂಥ ಅಭ್ಯರ್ಥಿಗಳು ಕೂಡ. ಸೊ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ನಾನು ಹೇಳಿದಂತೆ ಮಾರ್ಚ್ 4ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 3 ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅರ್ಜಿ ಪಾವತಿಸಲು ಅದೇ ಸೇಮ್ ಡೇಟ್ ಲಾಸ್ಟ್ ಡೇಟ್ನೇ ಕೊಟ್ಟಿದ್ದಾರೆ, 3 ಏಪ್ರಿಲ್. ಸೊ ಪೂರ್ವಭಾವಿ ಪರೀಕ್ಷೆ ನಡೆಯುವ ಸಂಭಾವ್ಯ ದಿನಾಂಕ ಕೊಟ್ಟಿರೋದು ಮೇ 5. ಅಷ್ಟರೊಳಗೆ ನೀವು ಪೂರ್ವಭಾವಿ ಪರೀಕ್ಷೆಗೆ ತಯಾರಿಯನ್ನು ಮುಗಿಸಿರಬೇಕಾಗಿರುತ್ತೆ. ಸೊ KES ಪರೀಕ್ಷೆ ಪ್ರಯತ್ನಗಳು ಕೆಟಗರಿವಾರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಎಷ್ಟು ಟೈಮ್ಸ್ ಬರಿಬೋದು ಅಂತ. ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ವರ್ಷ ಫೈವ್ ಅಟೆಂಪ್ಟ್ಸ್ ಮಾತ್ರ ಇರುತ್ತೆ. ನೀವು 5 ಅಟೆಂಪ್ಟ್ಸ್ ಬರೆದ್ರೆ ಮತ್ತೆ ಬರೆಯೋಕ್ಕಾಗೋದಿಲ್ಲ. ಮತ್ತು OBC ಅಭ್ಯರ್ಥಿಗಳಿಗೆ 7 ಅಟೆಂಪ್ಟ್ಗಳು ಕೊಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ ಯಾವುದೇ ಅಟೆಂಪ್ಟ್ಸ್ಗಳಿರೋದಿಲ್ಲ, ಅವ್ರು ಎಷ್ಟು ಸತಿ ಬೇಕಾದರೂ ಬರಿಬೋದಾಗಿರುತ್ತೆ. ಇದರದ್ದು ನೀವೇನು ಜನರಲ್ ಮೆರಿಟಲ್ಲಿ ಬರೆದ್ರೆ 5 ಸತಿ ಮಾತ್ರ ಬರೆಯೋಕ್ಕಾಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಮತ್ತೆ ಬರೀರಿ. ಅರ್ಜಿ ಸಲ್ಲಿಕೆ ಹೇಗೆ? KPSC ವೆಬ್ಸೈಟ್ www.kpsc.kar.in ಭೇಟಿ ನೀಡಿಬಿಟ್ಟು ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಮೊದಲ ಹಂತದಲ್ಲಿ ಅಭ್ಯರ್ಥಿಗಳು ತಮ್ಮ ವಿವರ, ಶೈಕ್ಷಣಿಕ ಅರ್ಹತೆ ಮತ್ತು ಇತರ ವಿಷಯಗಳನ್ನು ಭರ್ತಿ ಮಾಡಿ. ಎರಡನೇ ಹಂತದಲ್ಲಿ ಇಲಾಖೆ ಕೇಳಲಾದ ಇತರೆ ವಿವರ ಮತ್ತು ನೀಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮೂರನೇ ಹಂತದಲ್ಲಿ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಸೊ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಮತ್ತು ನೋಟಿಫಿಕೇಷನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ. ಮತ್ತು ಹಿಂದುಳಿದ ವರ್ಗಗಳು ಅಂದರೆ OBC ಅವ್ರಿಗೆ 300 ರೂಪಾಯಿ ನಿಗದಿಪಡಿಸಲಾಗಿದೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. ಮತ್ತು SC ST ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಿದ್ದಾರೆ. ಅವ್ರಿಗೆ ಯಾವುದೇ ಶುಲ್ಕ ಪಾವತಿಸೋ ಅವಶ್ಯಕತೆ ಇರೋದಿಲ್ಲ. ಅರ್ಜಿ ಶುಲ್ಕದ ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಪ್ರೊಸೆಸಿಂಗ್ ಚಾರ್ಜ್ನ 35 ಅಂದರೆ ಈಗ 600 ಅಂದರೆ 635 ನಿಮಗೆ ಪ್ರೊಸೆಸಿಂಗ್ ಚಾರ್ಜ್ ಆಗುತ್ತೆ. ಸೊ KPSC ಹುದ್ದೆ ವೇತನ ಶ್ರೇಣಿ 56,800 ಇನಿಷಿಯಲ್ ಸ್ಯಾಲ್ರಿ. ಮಾಮೂಲಿ ಈಗ ಬೇರೆ ಎಲ್ಲ ಹುದ್ದೆಗಳಿಗೆ ಇನಿಷಿಯಲ್ ಸ್ಯಾಲ್ರಿ 23,000, ಅಲ್ಲಿಂದ ಸ್ಟಾರ್ಟ್ ಆದರೆ SDFD ಅಂಥ ಹುದ್ದೆಗಳಿಗೆ ಇದ್ರ ಇನಿಷಿಯಲ್ ಸ್ಯಾಲ್ರಿನೇ 56,800ರಿಂದ 96,000 ಮತ್ತು ಬೇಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ ಹುದ್ದೆಗೆ ತುಂಬ ಜನ ಅಪ್ಲೈ ಮಾಡ್ತಾರೆ. ಸೊ ಚೆನ್ನಾಗಿ ಓದ್ಬಿಟ್ಟು ಈ ಕೆಲಸನ ತಗೊಳಕ್ಕೆ ಟ್ರೈ ಮಾಡಿ. ಅರ್ಜಿ ಸಲ್ಲಿಸಲು ಪಠ್ಯಕ್ರಮ ಮತ್ತು ಇತರೆ ಪ್ರಮುಖ ಮಾಹಿತಿಗಳಿಗೆ PDF ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ PDF ಡೌನ್ಲೋಡ್ ಮಾಡಿ ಮತ್ತು ಆ ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಲ್ಲೇ ಕೆಳಗಡೆ ಲಿಂಕ್ ಇದೆ ಅಪ್ಲೈ ಮಾಡಲು. ಅದು ಮಾರ್ಚ್ 3ರಿಂದ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಆಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ.